ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನ ಪಾರ್ಟ್ 3 ವಿಡಿಯೋ ಆಗಿರುತ್ತೆ ಇದು. ಸೊ ಪಾರ್ಟ್ 1 ಪಾರ್ಟ್ 2 ಆಲ್ರೆಡಿ ಹಾಕಿದ್ದೆ. ಸೊ ಪಾರ್ಟ್ 3 ಅಂದರೆ ಬೇಸ್ಮೆಂಟ್ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನ್ ಕೂಡ ಆಲ್ರೆಡಿ ಹಾಕಿದ್ದೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋ ಕೂಡ ಒಂದ್ಸಲಿ ಚೆಕ್ಔಟ್ ಮಾಡ್ಕೊಂಡು ಬನ್ನಿ. ಸೊ ಈ ವಿಡಿಯೋ ಏನಂದರೆ, ಸೊ ಫಸ್ಟ್ ಬೇಸ್ಮೆಂಟ್ ಆಯಿತು, ಬೇಸ್ಮೆಂಟ್ ಆದಮೇಲೆ ಇನ್ನೆಲ್ಲ ಕೆಲಸ ಮಾಡ್ತಾರೆ ಅನ್ನೋದಾಗಿರುತ್ತೆ. ಸೊ ಪಾರ್ಟ್ 3. ಸೊ ನಾನು ಆಗಲೇ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನಿಮಗೆ, ಸ್ಟಾರ್ಟರ್ ಅಂತ ಒಂದಿರುತ್ತೆ. ಸೊ ಅದನ್ನು ಫಿಟ್ ಮಾಡ್ತಾರೆ. ಇದು ಬಂದು ಕಾಲಮ್ಸ್ಗೆ. ಸೊ ಇದನ್ನು ಫಿಟ್ ಮಾಡಿದ್ದಾದಮೇಲೆ ಸೊ ನೆಟ್ಟು ಬೋಲ್ಟ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತಿರುವಿ ಫಿಟ್ ಮಾಡಿದಾಗ ಮತ್ತೆ ಏನು ಮಾಡ್ತಾರೆ, ಒಂದ್ಸಲಿ ಎಲ್ಲನೂ ಮತ್ತೆ ಚೆಕ್ಔಟ್ ಮಾಡ್ಕೊತಾರೆ. ಅಂದರೆ ಅಳತೆ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಎಲ್ಲನೂ ಚೆಕ್ಔಟ್ ಮಾಡ್ತಾರೆ. ಇದು ಗೋಡೆ ಕಟ್ಟೋದಕ್ಕಿಂತ ಮುಂಚೆ ಕಾಲಮ್ಸ್ ಹಾಕಿರೋರಿಗೆ ಸೊ ಇದು ಯೂಸ್ ಆಗಬಹುದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನಾನು ಹೇಳಿದ್ನಲ್ಲ, ಸೊ 1 ಇಂಚ್ ಆ ಕಡೆ ಈ ಕಡೆನೂ ಹೋಗದೆ ಕರೆಕ್ಟಾಗಿ ಏನು ಮಾಡ್ತಾರೆ, ಆ ಒಂದು ಸ್ಟಾರ್ಟರನ್ನು ಫಿಟ್ ಮಾಡಿ ಏನು ಮಾಡ್ತಾರೆ, ಅಳತೆಯನ್ನು ಚೆಕ್ ಮಾಡ್ತಾರೆ. ಸೊ ಇದೊಂದು ನೋಡ್ಕೊಳ್ಳಿ. ಸೊ ಆಮೇಲೆ ಇದಕ್ಕಿಂತ ಮುಂಚೆ ಅಂದರೆ ಇನ್ನೇನು ಕಾಲಮ್ಸ್ ಬಾಕ್ಸ್ ಹಾಕ್ಸ್ತೀವಿ ಅಂದಾಗ ಅವ್ರ ಹತ್ರ ಹೋಗ್ಬಿಟ್ಟು ಒಂದಿನ ಮುಂಚೆನೇ ಕೇಳಿ ಬಾಕ್ಸನ್ನು ತರಿಸೋದು ಒಳ್ಳೆಯದು. ಯಾಕಂದರೆ ಸ್ವಲ್ಪ ಕೆಲಸ ತಡವಾಗುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಒಂದೊಂದು ಕಡೆ ಒಂದೊಂದು ಬಾಕ್ಸ್ ರೇಟ್ ಇರುತ್ತೆ. ಒಂದು ಕಡೆ ಒಂದು ಬಾಕ್ಸ್ಗೆ 80 ರೂಪಾಯಿ ಇರುತ್ತೆ, ಒಂದು ಕಡೆ ಒಂದು ಬಾಕ್ಸ್ 100, ಇನ್ನೊಂದು ಕಡೆ 120, ಕೆಲವೊಂದು ಕಡೆ 200, 300 ಕೂಡ ಇರುತ್ತಂತೆ. ಸೊ ನಮ್ಮ ಕಡೆ 100 ರೂಪಾಯಿ ಒಂದು ಬಾಕ್ಸ್ಗೆ. ಸೊ ಇಷ್ಟನ್ನು ತೊಗೊತಿದ್ದಾರೆ. ಸೊ ನೀವು ನೋಡ್ಬೋದು ಎಲ್ಲ ಕಾಲಮ್ಸ್ಗೂ ಕೂಡ ಸ್ಟಾರ್ಟರನ್ನು ಫಿಟ್ ಮಾಡಿ ಅದಕ್ಕೆ ಒಂದಷ್ಟು ಸಿಮೆಂಟು ಮತ್ತು ಜಲ್ಲಿ ಮತ್ತು ಡಸ್ಟ್ 3 ಮಿಕ್ಸ್ ಮಾಡಿ ಈ ಥರ ಹಾಕಿದ್ದಾರೆ ನೋಡಿ. ಆಲ್ರೆಡಿ ಫಿಟ್ ಮಾಡಿರೋದಕ್ಕೆ ಹಾಕಿರೋದನ್ನ ನಾನು ತೋರಿಸ್ತಿದ್ದೀನಿ ನಿಮಗೆ ನೋಡಿ. ಇದನ್ನು ಯಾಕೆ ಹಾಕಬೇಕು ಅಂದರೆ ಆ ಕಂಬ ಕೂರಿಸ್ಬೇಕಲ್ವ, ಅಂದರೆ ಕಾಲಮ್ ಬಾಕ್ಸ್ ಕೂರಿಸ್ಬೇಕಲ್ವ. ಸೊ ಹಾಗಾಗಿ ಇದನ್ನು ಫಸ್ಟು ಹಾಕಿಬಿಡ್ತಾರೆ. ಇಲ್ಲಾಂದರೆ ಅದು ಕರೆಕ್ಟಾಗಿ ಕೂರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದ್ರ ಮೇಲೆ ಮತ್ತೆ ಫಿಟ್ ಮಾಡೋದು. ಸೊ ಇದಿಷ್ಟು ಕೂಡ ಅಂದರೆ ಸ್ಟಾರ್ಟರನ್ನು ಫಿಟ್ ಮಾಡೋದು 12 ಕಾಲಮ್ಸ್ಗೂ ಇದೇ ಥರ ಫಿಟ್ ಮಾಡ್ತಾರೆ. ಇದೇ ಥರನೇ ಫಿಟ್ ಮಾಡಿ ಬಾಕ್ಸಸನ್ನು ಏನು ಮಾಡ್ಬಿಟ್ಟು ತರಿಸ್ತಾರೆ. ಸೊ ಬಾಕ್ಸಸನ್ನು ಫಿಟ್ ಮಾಡಬೇಕಾದ್ರೆ ಒಂದು ಗಮನದಲ್ಲಿ ಇಟ್ಕೊಬೇಕಾಗಿರೋದೇನೆಂದರೆ, ಆಲ್ರೆಡಿ ಕಂಬಿಯನ್ನು ಕಟ್ಟಿರ್ತಾರಲ್ವ, ಸೊ ಅದು ಕಾಲಮ್ಸು ಅದು ಸ್ವಲ್ಪ ಕ್ರಾಸಾಗಿ ಹೋಗಿರುತ್ತೆ. ಸೊ ಎಲ್ಲರ ಮನೆಗಳಲ್ಲೂ ಕಟ್ಟಬೇಕಾದ್ರೂ ಇದು ಕ್ರಾಸಾಗಿ ಹೋಗೇ ಹೋಗುತ್ತೆ, ಕಂಬಿ ಸ್ಟ್ರೈಟಾಗಿರೋದಿಲ್ವಲ್ಲ. ಸೊ ಹಾಗಾಗಿ ಕ್ರಾಸಾಗಿ ಹೋಗಿರುತ್ತೆ. ಆಗ ಫಿಟ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಫಿಟ್ ಮಾಡಿಸ್ಬೇಕಾಗತ್ತೆ. ಕೆಲವೊಬ್ಬರೆಲ್ಲ ಯೋಚನೆ ಮಾಡ್ತಿರ್ಬೋದು ಮನೆಗೆ ಕಾಲಮ್ಸ್ ಅವಶ್ಯಕತೆನಾ ಅಂತ. ಸೊ ಖಂಡಿತ ಅವಶ್ಯಕತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಕಾಲಮ್ಸ್ ಇದ್ದಷ್ಟು ಮೇಲೆ ಫ್ಲೋರ್ ಕಟ್ಕೊಂಡು ಹೋಗ್ತಾ ಇರ್ಬೋದು. ಬೇಸ್ಮೆಂಟ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿರಬೇಕು. ಸೊ ಹಾಗಾಗಿ ಕಾಲಮ್ಸ್ ಹಾಕೋದು ನನ್ನ ಪ್ರಕಾರ ಒಳ್ಳೆಯದು. ಇಲ್ಲ ನಾನು ಒಂದೇ ಫ್ಲೋರ್ ಕಟ್ತೀನಿ ಅಂತನ್ನೋರು ಫ್ಯೂಚರಲ್ಲಿ ಹೇಗೆ ಬರುತ್ತೋ ಸಿಚುವೇಶನ್ ಗೊತ್ತಿಲ್ವಲ್ಲ. ಸೊ ಅದಕ್ಕೆ ಹೇಳ್ತಿದ್ದೀನಿ ನೋಡಿ. ಟೋಟಲಿ 12 ಕಾಲಮ್ಸ್ ಕೂಡ ಬಾಕ್ಸೆಲ್ಲ ಫಿಟ್ ಮಾಡಿದ್ದಾರೆ ಆಲ್ರೆಡಿ. ಸೊ ಇದನ್ನೆಲ್ಲ ಫಿಟ್ ಮಾಡೋ ಅಷ್ಟರಲ್ಲಿ ಏನೂ ಇಲ್ಲ ಅಂದರೆ ಒಂದು ಮಧ್ಯಾಹ್ನನೇ ಆಗೋಗ್ಬಿಡುತ್ತೆ. ಯಾಕಂದರೆ ಎಲ್ಲದಕ್ಕೂ ಫಿಟ್ ಮಾಡಿ ನೀಟಾಗಿ ಕೂರಬೇಕಲ್ವ. ಒಂದು ಇಂಚ್ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗಬಾರ್ದು. ಹಾಗಾಗಿ ಎಲ್ಲ ಕಾಲಮ್ ಬಾಕ್ಸ್ಗೂ ಫಿಟ್ ಮಾಡಿ. ಸೊ ನಾನು ಇಲ್ಲಿ ಏನು ತೋರಿಸಿದ್ದೀನಲ್ಲ, ಜಲ್ಲಿ ಅಂದರೆ ಬೇಬಿ ಜಲ್ಲಿ ಮತ್ತು ಸಿಮೆಂಟು ಜೊತೆಗೆ ಡಸ್ಟ್ 3 ಕೂಡ ಮಿಕ್ಸ್ ಮಾಡ್ಕೊತಾರೆ. ಸೊ 3 ಅಂದರೆ ಸ್ವಲ್ಪ ಸಿಮೆಂಟ್ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಸೊ ಕಾಲಮ್ ಬಾಕ್ಸ್ಗೆಲ್ಲ ಹಾಕಿ ಬಾಕ್ಸ್ ಕೂಡ ಬಿಚ್ಚಿಬಿಟ್ಟಿದ್ದಾರೆ. ಈಗ ಬಂದು ಸೊ ಗೋಡೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆಲ್ರೆಡಿ 3 ಸ್ಟೆಪ್ಸ್ ಗೋಡೆ ಕೂಡ ಆಗೋಗಿದೆ, ನೀವು ನೋಡ್ತಿದ್ದೀರಾ ಅಲ್ವಾ. ಸೊ ಇದಿಷ್ಟು ಕೂಡ ಇದನ್ನ ಮುಂದೆ ಏನೇನೆಲ್ಲ ವಿಡಿಯೋಸ್ ಬರುತ್ತಲ್ಲ ಅದು ಗೋಡೆಗೆ ಸಂಬಂಧಪಟ್ಟ ಅಂತ ಕೂಡ ವಿಡಿಯೋಸ್. ನಾವು ಹಾಲೋ ಬ್ಲಾಕಲ್ಲೇ ಇಟ್ಕೆ ಎಲ್ಲ ಕಟ್ಟಿಸ್ತಿರೋದು, ಯಾಕಂದರೆ ಬೇಗ ಆಗಲಿ ಅಂತ. ಸೊ ಮುಂದಿನ ವಿಡಿಯೋಗಳಲ್ಲಿ ಯಾವ ಇಟ್ಕೆ ಬಳಸಿದ್ರೆ ಒಳ್ಳೆಯದು ಅಂತ ಕೂಡ ವಿಡಿಯೋ ಮಾಡ್ತೀನಿ. ಸೊ ಯಾಕಂದರೆ ಇವಾಗ ನಾವು ಕಟ್ಟಿಸ್ತಾ ಇರೋದಕ್ಕೂ ಮತ್ತು ಮಣ್ಣಿಟ್ಕೆ ಕಟ್ಟಿಸಿದ್ರಲ್ಲ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಕೂಡ ವಿಡಿಯೋ ಕೂಡ ಮುಂದೆ ಮಾಡ್ತೀನಿ. ಸೊ ಈ ಗೋಡೆ ಎಲ್ಲ ಕಟ್ಟೋ ಅಷ್ಟರಲ್ಲಿ ಮಿನಿಮಮ್ 20 ಜನ ಕಟ್ಟಿದ್ರು. ಸೊ 2.5 ದಿನಕ್ಕೆ 20 ಜನ ಫುಲ್ಲು 7 ಅಡಿ ಗೋಡೆ ಆಗೋಗ್ಬಿಟ್ಟಿತ್ತು. ಸೊ 7 ಅಡಿ ಗೋಡೆ ಆದಮೇಲೆ ಲುಕ್ ಹೇಗಿರುತ್ತೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಆಮೇಲೆ ಅದು ಲಿಂಟ್ ಬರುತ್ತಲ್ಲ, ಆ ಲಿಂಟ್ ಮೇಲೆ ಸೆಂಟ್ರಿಂಗ್ ಹೊಡಿಬೇಕು. ಸೆಂಟ್ರಿಂಗ್ ನಮಗೆ ಎಲ್ಲೆಲ್ಲಿ ಸಲ್ಫ್ ಬೇಕು, ಸಜ್ಜಗಳು ಬೇಕು, ಅಲ್ಲಲ್ಲಿ ನಾವು ಹಾಕ್ಸ್ಕೊಬಹುದು. ನೀವು ನೋಡ್ತಿದ್ದೀರಲ್ವ, ಸುಮಾರು 8 ಜನ 2.5 ದಿನ ಆಗೋಯಿತು. 2.5 ದಿನ ಫುಲ್ ಕಂಪ್ಲೀಟ್ ಮಾಡಿ ಗೋಡೆಗಳನ್ನು ಕಟ್ಬಿಟ್ರು. ಇದು ಸಣ್ಣ ಇಟ್ಟಿಗೆ ಆಗಿದ್ರೆ ಸ್ವಲ್ಪ ಲೇಟ್ ಆಗ್ತಿತ್ತೇನೋ. ಸೊ ದೊಡ್ಡ ಇಟ್ಟಿಗೆ ಆಗಿರೋದ್ರಿಂದ ಸ್ವಲ್ಪ ಬೇಗ ಕೆಲಸ ಅಂತೂ ಮುಗೀತು. ಒಂದು ಗಮನದಲ್ಲಿ ಇಟ್ಕೊಬೇಕಾಗಿರೋದು ಏನು ಅಂದರೆ, ಸೊ ಸ್ವಲ್ಪ ಸಿಮೆಂಟ್ ಸ್ವಲ್ಪ ಚೆನ್ನಾಗಿ ಹಾಕ್ಸಿ ಕಟ್ಸೋದು ತುಂಬ ಬೆಟರ್ ಅನಿಸುತ್ತೆ. ಮತ್ತು
ಏನಂತಾರೆ ಪ್ಲಾನಿಂಗ್ ಅಷ್ಟೆ, ಪ್ಲಾನಿಂಗ್ ನೋಡಿಕೊಂಡು ಮತ್ತು ಅವ್ರು ಕಟ್ತಿದ್ರಲ್ಲ ಅವ್ರನ್ನೂ ಕೇಳ್ಕೊಬೇಕು. ಸೊ ಇದು ಈ ಮೂಲೆಗೆ ಬಂದರೆ ಕರೆಕ್ಟಾ, ಸೊ ಈ ಮೂಲೆಗೆ ಬಂದರೆ ಆಗುತ್ತಾ, ನಮಗೆ ಹಾಗೆ ಬರುತ್ತಾ ಅಂತೆಲ್ಲ ಸ್ವಲ್ಪ ವಿಚಾರಿಸ್ಕೊಂಡು ಅವ್ರನ್ನೂ ಕೂಡ ಕೇಳ್ಕೊಬೇಕು. ಯಾಕಂದರೆ ಅವರು ಸುಮಾರು ಬಿಲ್ಡಿಂಗ್ಗಳನ್ನು ಕಟ್ಟಿರ್ತಾರೆ, ಅವ್ರಿಗೆ ಅನುಭವ ಇರುತ್ತೆ. ಹಾಗಾಗಿ ಅವರನ್ನು ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಯಾಕಂದರೆ ಅವರ ಒಂದು ಅಭಿಪ್ರಾಯಗಳನ್ನು ಕೇಳಿಕೊಂಡು ಕಟ್ಟಿಸ್ಕೊಳ್ಳಿ. ಯಾಕಂದರೆ ಕಿಟಕಿ ಯಾವ ಲೆವೆಲ್ಗೆ ಬರಬೇಕು, ಹೇಗೆ ಬಂದರೆ ಸರಿ ಹೋಗುತ್ತೆ, ಇದನ್ನೆಲ್ಲ ವಿಚಾರಿಸ್ಕೊಬೇಕು ನಾವು. ಯಾಕಂದರೆ ನಮಗೆ ಎಲ್ಲ ಗೊತ್ತಿರೋದಿಲ್ವಲ್ಲ, ಹಾಗಾಗಿ ಎಲ್ಲ ವಿಚಾರಿಸ್ಕೊಂಡು ನಾವು ಮುಂದೆ ಮಾಡಬೇಕು ಅಂತ ನನ್ನ ಒಂದು ಸಣ್ಣ ಅನಿಸಿಕೆ ಅಷ್ಟೇ ಇದು. ಇಲ್ಲ ನಮಗೆಲ್ಲ ಗೊತ್ತಾಗ್ಬಿಟ್ಟಿದೆ, ನಾವೆಲ್ಲ ಮಾಡಿಸ್ತೀವಿ ಅಂದರೆ ಅದು ನಿಮ್ಮ ಇಷ್ಟ. ಸೊ ಯಾವ ಕಡೆಗೆ ಯಾವ ಕಿಟಕಿ ಇಟ್ಟರೆ ಹೆಂಗೆ ನಮಗೆ ಹೆಲ್ಪ್ ಆಗುತ್ತೆ, ಸೊ ಬೆಳಕು ಹೆಂಗೆ ಬರುತ್ತೆ, ಇದೆಲ್ಲ ಕೂಡ ನೀವು ತಿಳ್ಕೊಂಡು ಕಿಟಕಿಗೆ ಜಾಗಗಳನ್ನು ಅಂದರೆ ಪ್ಲೇಸ್ಗಳನ್ನು ಬಿಡಿಸ್ಬೇಕಾಗುತ್ತೆ. ಸೊ ಕಿಟಕಿಗಳಿಗೆ ಪ್ಲೇಸ್ ಬಿಡೋದು ತುಂಬ ಇಂಪಾರ್ಟೆಂಟ್ ಗೋಡೆಗಳನ್ನು ಕಟ್ಟಿಸ್ಬೇಕಾದ್ರೆ. ಸೊ ಅದನ್ನು ಒಂದು ಮೈಂಡಲ್ಲಿ ಇಟ್ಕೊಂಡು ಸೊ ಕಟ್ಟಿಸಿ ಅಂತ ಹೇಳ್ತೀನಿ. ಇದು ನನ್ನ ಒಂದು ಸಜೆಷನ್ಸ್ ಅಂತ ಅಷ್ಟೇ. ರಿಮೈನಿಂಗ್ ಅದು ನಿಮ್ಮ ಇಷ್ಟ. ಸೊ ವಿಡಿಯೋ ಹೇಗಿತ್ತು ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರು ಚಾನಲ್ನ ಫಸ್ಟ್ ಟೈಮ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್.